ಶ್ರೀನಿವಾಸ. ಇದು ಇವತ್ತು ಉತ್ತರ ಕರ್ನಾಟಕದ್ದು ಮೆಂತ್ಯದ ಕಡುಬು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಜೋಳದ ಪ್ಯೂವರ್ ಜೋಳದ ಹಿಟ್ಟು. ಇದು ಫುಲ್ಲು ನೀರು ಹಾಕಿ ಈ ಹದಕ್ಕೆ, ಚಪಾತಿ ಹಿಟ್ಟು ಹದಕ್ಕೆ ಕಲಿಸ್ಕೋಬೇಕು. ಇದು ಚೆನ್ನಾಗಿ ಮಿತ್ತು ರೌಂಡು ಮಾಡಿ ಒಂದು 2 ನಿಮಿಷ ಮುಚ್ಚಿಡಬೇಕು. ಈ ಹದ ಇರಬೇಕು. 2 ನಿಮಿಷ ಮುಚ್ಚಿಟ್ಟು ಇದನ್ನು ಹಿಂಗೆ ಚಿಕ್ಕ 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 ಗುಳ್ಳಿಗಳು ಮಾಡಬೇಕು. ಈ ಟೈಪ್ ಇದಕ್ಕೆ ನಾವು ಕಡುಬು ಅಂತೀವಿ, ಮೆಂತ್ಯದ ಕಡುಬು. ಇದು 2 ತರಹ ಮಾಡ್ಬೋದು. ನಾನೀಗ ಒಂದು ತರಹ ತೋರಿಸ್ತಾ ಇದ್ದೀನಿ, 1 ಟೈಪ್ ತೋರಿಸ್ತಾ ಇದ್ದೀನಿ. ಹಿಂಗೆ ಎಲ್ಲ ಉಂಡೆಗಳು ಹಿಂಗೆ ಮಾಡಿಟ್ಕೊಳ್ಳೋದು. ಒಂದು ಕಡೆ ಮೆಂತ್ಯದ ಪಲ್ಯನ ಸಣ್ಣಾಗಿ ಹೆಚ್ಚಿ ವಾಶ್ ಮಾಡಿ ಇಟ್ಕೋಬೇಕು. ಇದೆಲ್ಲ ಫುಲ್ಲು ಅಷ್ಟು ಹಿಟ್ಟು ಇದೇ ಹದಕ್ಕೆ ಮಾಡಬೇಕು. ರೌಂಡ್ ಮಾಡಿ ಹಿಂಗೆ ರೌಂಡು ಮಾಡಿ ಇದನ್ನು ಹಿಂಗೆ ಮಾಡಬೇಕು ಅಷ್ಟೇ. ಇದೇ ರೀತಿ ಎಲ್ಲ ಮಾಡಬೇಕು. ಮಾಡಿಟ್ಕೊಂಡ್ಬಿಡಬೇಕು ಎಲ್ಲ ನಾನು ತೋರಿಸಿದಂಗೆ. ಆಮೇಲೆ ಏನು ಮಾಡಬೇಕು, ಸ್ಟೀಮ್ ಒಳಗೆ ಒಂದು ಸ್ಟೀಮರ್ ತೊಗೋಬೇಕು. ಇಲ್ಲ ಸ್ಟೀಮರ್ ಇರಲಿಲ್ಲ ಅಂದರೆ ನೀವು ಇಡ್ಲಿ ಕುಕ್ಕರ್ ಆದ್ರೂ ಉಗಕ್ಕೆ ಇವೆಲ್ಲ ಬಯಸಿ ಇವೆಲ್ಲ ಉಗಕ್ಕೆ ಇವೆಲ್ಲ ನಾವು ಇದು ಮಾಡ್ಕೋಬೇಕು. ಸ್ಟೀಮ್ ಒಳಗೆ ಹಾಕಿ ಉಗಕ್ಕೆ ಬಯಸಬೇಕು ಇವೆಲ್ಲ. ನಿಮ್ಮಲ್ಲಿ ಸ್ಟೀಮರ್ ಇರಲಿಲ್ಲ ಅಂದರೂ ನೋ ಪ್ರಾಬ್ಲಮ್, ನೀವು ಇದು ಮಾಡ್ಬೋದು. ಇಡ್ಲಿ ಕುಕ್ಕರ್ನಾಗಾದರೂ ಪರವಾಗಿಲ್ಲ ಮಾಡ್ಕೋಬೋದು. ಹಿಂಗೆಲ್ಲ ಒಂಚೂರು ಈ ಸ್ಟೀಮರಿಗೆ ಸ್ಟೀಮ್ ಮಾಡೋ ಮುಂದೆ ಒಂಚೂರು ಡಬ್ಬಾಕ ಎಣ್ಣೆ ಹಚ್ಚಿ ಇವೆಲ್ಲ ಇದರೊಳಗೆ ಹಾಕಿ ಸ್ಟೀಮ್ ಮಾಡಬೇಕು. ಒಂದು 10-15 ನಿಮಿಷ ಸ್ಟೀಮ್ ಮಾಡೋದು. ಸ್ಟೀಮ್ ಮಾಡಬೇಕು. ಇದನ್ನು ಸ್ಟೀಮ್ ಮಾಡೋ ಮುಂದೆ ಇದನ್ನು ಸ್ಟೀಮ್ ಮಾಡಿಬಿಡ್ಬೇಕು. ಇವು ಸ್ಟೀಮರ್ನಾಗ ಹಿಂಗೆ ಕುದಿಸ್ಬಿಡ್ಬೇಕೆಲ್ಲ. ಈ ಟೈಪ್ ಹಾಕಬೇಕು, ಈ ಟೈಪು ಹಿಂಗೆ. ಓಕೆನಾ? ಕಲರ್ ಚೇಂಜ್ ಆಗಿಬಿಡ್ತಾವೆ. ಆಮೇಲೆ ಇಲ್ಲಿ ಎಣ್ಣೆ ಇಟ್ಟುಕು, ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿಕಾಯಿ, ಹಸಿಮೆಣಸಿಕಾಯಿ ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಅರಿಶಿನ ಹಾಕಿ ನಾವೇನು ಮೆಂತ್ಯ ಪಲ್ಯ ವಾಶ್ ಮಾಡಿ ಇಟ್ಕೊಂಡಿವಲ್ಲ ಅದು ಹಾಕಬೇಕು. ಮೆಂತ್ಯ ಪಲ್ಯ ಎಷ್ಟು ಜಾಸ್ತಿ ಇದ್ದರೂ ಅಷ್ಟು ಚಲೋ. ನಾನು ಒಂದು ಕಟ್ಟಿಗೆ ಹಾಕಿದ್ದೀನಿ, ಒಂದು ಕಟ್ಟೆ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆ ಒಳಗೆ. ಮೆಂತ್ಯ ಪಲ್ಯ ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಮೆಂತ್ಯ ಪಲ್ಯದಲ್ಲಿನೂ ನಾವು 7-8 ಟೈಪ್ ಮಾಡ್ಕೋಬೋದು, ಬೇರೆ 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 ಐಟಮ್ಸು. ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ ನಿಮ್ಗೆ. ಇದು ಚೆನ್ನಾಗಿ ಬೇಯಬೇಕು. ಒಂದು 2 ಮಿನಿಟ್ಸ್ ಬೇಯಿಸಬೇಕು. 2 ಮಿನಿಟ್ಸ್ ಪಲ್ಯ ಮಾಡಿದ ಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕೋದು. ಉಪ್ಪು ಹಾಕಿ ನಾವು ಹಿಂದಿನ ದಿವಸನೇ ಹೆಸರು ಕಾಳು ಇಲ್ಲ ಮಟಿಕೆ ಕಾಳು ಯಾವುದಾದ್ರೂ ಪರವಾಗಿಲ್ಲ ಕಾಳು ತೊಗೊಂಡು ಹಿಂದಿನ ದಿವಸ ನೆನಿಟ್ಟು ಮರುದಿವಸ ಮಾರ್ನಿಂಗು ಕುಕ್ಕರ್ನಾಗ 1 ವಿಸಿಲ್ ಹೊಡಿಸ್ಬೇಕು. ಇವಾಗ ಹಿಂಗೆ ಆಗಬೇಕು ಕಾಳು.
ಈಗ ಆ ಮೆಂತ್ಯ ಪಲ್ಯಕ್ಕೆ ಆದಮೇಲೆ ಆ ಮೆಂತ್ಯ ಪಲ್ಯಕ್ಕೆ ಇದನ್ನ ಹಾಕಬೇಕು. ಮೆಂತ್ಯ ಪಲ್ಯ ಒಳಗೆ ಇದು ಹಾಕಿ ಇದ್ರ ಜೊತೆನೆ ನಾವು ಇದು ಮಾಡಿದ್ವಲ್ಲ, ಸ್ಟೀಮ್ ಮಾಡಿದ್ವಲ್ಲ, ಅವು ಹಾಕಬೇಕು. ಜೋಳದ ಕಡುಬು. ಇದಕ್ಕೆ ಕೊತ್ತಂಬರಿ, ಕರಿಬೇವು ಏನೂ ಬೇಕಾಗಲ್ಲ. ಯಾಕಂದರೆ ಮೆಂತ್ಯ ಪಲ್ಯನೇ ಸುವಾಸನೆ ಇರುತ್ತಲ್ಲ, ಮೆಂತ್ಯ ಸೊಪ್ಪು, ಹಾಗಾಗಿ ಏನೂ ಬೇಕಾಗಲ್ಲ. ಇದನ್ನ ಚೆನ್ನಾಗಿ ಕೈ ಆಡಿಸೋದು. ಇದು ಚೆನ್ನಾಗಿ ಕೈ ಆಡಬೇಕು. ಏನು ಒಡೆಯಲ್ಲ, ಮಿಕ್ಸ್ ಆಗಲ್ಲ, ಕಡುಬು ಹಾಗೆ ಇರುತ್ತೆ. ಇದು ಹೆಲ್ದಿ ಫುಡ್ಡು, ತುಂಬ ಒಳ್ಳೆಯದು ಹೆಲ್ತಿಗೆ. ಮಕ್ಕಳಿಗೆ ಡಬ್ಬಕ್ಕಾಗಲಿ, ಇಲ್ಲ ಮಧ್ಯಾಹ್ನ ಊಟಕ್ಕೆ, ಸಾಯಂಕಾಲ ಸ್ನ್ಯಾಕ್ಸು, ಇದಕ್ಕೆ ಬೇಕಾದರೂ ಮಾಡ್ಬೋದು. ಇದೇನಿಲ್ಲ, ಒಂದು 5 ನಿಮಿಷ ಮುಚ್ಚಿಟ್ಟು ಆಫ್ ಮಾಡೋದು, ಮುಗೀತು. ಇದು ನಮ್ಮ ಕಡೆ ಮೆಂತ್ಯದ ಕಡುಬು ಅಂತ ಇದ್ರ ಹೆಸರು. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕಡೆ ಹೇಗೆ ಮಾಡ್ತಾರೋ ತಿಳಿಸಿ.